ಇವರು ಗೆದ್ರು ಅಂತ. ಗೆದ್ದ ನಂತರದ ದೃಶ್ಯಗಳು ಅಭೂತಪೂರ್ವ ಮತ್ತು ಹಿಂದೆಂದೂ ಕಾಣ ಸಿಗದ ದೃಶ್ಯಗಳು. ಭಾರತ ವಿಶ್ವಕಪ್ ಗೆದ್ದಾಗಲೂ ಅಥವಾ ಇನ್ಯಾವುದೋ T20 ಇದನ್ನು ಗೆದ್ದಾಗಲೂ ಅಥವಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗಲೂ ಹೀಗೆ ಮಾಡಿದ್ರು ಇಲ್ವೋ ನನಗೆ ಅರಿವಿಲ್ಲ. ಜನ ಆ ರೀತಿ ಸಂಭ್ರಮಿಸಿದ್ರು. ಭಾಳ ಗಮನಿಸಬೇಕಾದ ಈ ಸಂಭ್ರಮದಲ್ಲಿ 15ರಿಂದ ಹುಡುಗರ ಥರ 35-40 ಒಳಗಿನ ಜನನೇ ಹೆಚ್ಚು. ಉಳಿದವರು ನೋಡಿ ಮಲಕ್ಕಂಡ್ರು. ಇವರು ನೋಡಿ ರೋಡಿಗೆ ಇಳಿದ್ರು ರಾತ್ರಿ ಎಲ್ಲ. ಬಹಳ ಆಶ್ಚರ್ಯ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಫ್ರಾಂಚೈಸಿಗಳು ದುಡ್ಡು ಮಾಡಿಕೊಳ್ಳುವಂತಹ ಟೂರ್ನಮೆಂಟ್ ಇದು, ಮತ್ತು ಅದನ್ನ ಬೆಟ್ಟಿಂಗ್ ವ್ಯವಹಾರ ನಡೆಸುವಂಥ ಟೂರ್ನಮೆಂಟ್ ಇದಪ್ಪ. ಇದರಲ್ಲಿ ದೇಶ ಭಕ್ತಿ ಭಾವನೆ ಏನಿಲ್ಲ. ಆದರೂ ಜನ ಮಾತ್ರ ಹೀಗೆ, ಕೆಲವರು ನನ್ನ ಕೊಹ್ಲಿಗೋಸ್ಕರ ಅಂತಾರೆ, ಕೆಲವರು ಏನೋ ಕ್ರಿಕೆಟ್, ನಂಗೆ ಗೊತ್ತಿಲ್ಲ ಪದ ಯಾಕೆ ಅಂತ ಮಾತ್ರ. ಒಟ್ಟಲ್ಲಿ ಜನ ಮಾಡಿದ್ರು. ರಾತ್ರಿ ಎಲ್ಲ ಕಾರ್ಯಕ್ರಮ ಆಯೋಜಿಸಿದ್ರು. ಪರಿಣಾಮ ಈಗ 11 ಜನರ ಹೆಣ ಬಿದ್ದಿದೆ. ಸುತ್ಕ ಗಿತ್ಕ ಅಂತ ಹೇಳ್ತಿದ್ದಾರೆ. ಯಾವ ಸುತ್ಕ? ಹೆಣ ಬಿದ್ದಿದೆ 11 ಜನರದ್ದು. ಹೆಣದ ಮೇಲೆ ಈಗ ಒಂದಷ್ಟು ಜನ ಬದುಕೋತಾರೆ ಬಲಿಷ್ಠವಾಗಿ ತಪ್ಪಕ್ಕೆ. ಮಣ್ಣು ತಿನ್ನಕ್ಕೆ ನಮ್ಮ ಜನ ಹೋಗಿ ಅನುಭವಿಸ್ಬೇಕು ಇದನ್ನು. ಯಾರ ಸುಖಕ್ಕೆ? ನೀವು ಯಾರು ಸುಖ? ಅಲ್ಲಿ ನಿಮಗೆ ನೀವು ಮೆಚ್ಚುವಂತಹ, ಮೆಚ್ಚೋದ್ರಲ್ಲಿ ತಪ್ಪಿಲ್ಲ, ನೀವು ಮೆಚ್ಚುವಂತಹ ವಿರಾಟ್ ಕೊಹ್ಲಿ ನಿಮ್ಮ ಕಣ್ಣು ಕಾಣಿಸ್ತಿರ್ಲಿಲ್ಲ. ವಿಧಾನಸೌಧದ ಮೂಲೆಯಲ್ಲಿ ಎಲ್ಲವನ್ನೂ ಒಂದೇ ಥರ ಬಟ್ಟೆ ಹಾಕೊಂಡು ನಿಂತಾಗ ಯಾವನೂ ತಗೊಂಡು ಹಿಡಿತೀರಿ? ಕಾಣಲ್ಲ. ನಿಮ್ಮನ್ನ 100 ಮೀಟರ್ 400 ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸ್ಟೇಡಿಯಂ ಅಲ್ಲಿ ಕಾಣಲ್ಲ. ಬಸ್ಸಲ್ಲಿ ಓಪನ್ ಬಸ್ ನೋಡೋಣಪ್ಪ ಅಂತಂದ್ರೆ ಕ್ಲೋಸ್ಡ್ ಬಸ್ಸು, ಅಲ್ಲೂ ಕಾಣಲ್ಲ. ಇನ್ನು ಪಿಂಕ್ ಹಾಕೊಂಡು ನೆಕ್ಕಕ್ಕೆ ಬಂದಿದ್ರ ಅಲ್ಲಿ ಎಲ್ಲರೂ? ಹಾಗಾದ್ರೆ ಏನಕ್ಕೆ ಹೋಗಿದ್ರಿ? ಕೊಹ್ಲಿ ಯಾರು, ವಿರಾಟ ಯಾವುದು ಕಾಣಲ್ಲ ಅಲ್ಲಿ. ಇದು ಏನು ಸ್ಟೇಡಿಯಮಲ್ಲೂ ಅದೇ ಹಣೆ ಬರಹ ನಿಮ್ದು. ಅಲ್ಲಿ ಸ್ಕ್ರೀನಲ್ಲಿ ಕಾಣೋದು ನೋಡ್ಕೊಂಡು ಹೊಡಿಬೇಕು ನೀವು, ಅದು ಮನೇಲೆ ಹೊಡ್ಕೋಬೋದು, ಯಾಕೋ ಗೊತ್ತಿಲ್ಲ. ಮತ್ತೆ ಆವೇಶ. ಹಾಗಾಗಿ ಕ್ರೌಡು ಬಹಳ ಉದ್ವೇಗಕ್ಕೆ ಒಳಗಾಗಿದ್ರು. ಕಾದ್ರು 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 ಅಂತ. ಏನು ಎಲ್ಲರೂ ರಾಯಲ್ ಚಾಲೆಂಜರ್ಸು ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ಪ್ರಾಫಿಟಿಗೆ ಕಾದಂಗೆ ಕಾದ್ರಂತೆ. ಆಯ್ತಪ್ಪ, ಕಾಯ್ಕೊಳ್ಳಿ, ಯಾರು ಬೇಡ ಅಂದೋ ನಿಮ್ಮನ್ನು ಅನುಭವಿಸಿ. ಇನ್ನೊಂದ್ಸರಿ ಹೋಗಿ, ಇನ್ನೊಂದ್ಸರಿ ಕಳ್ ತುಳಿತ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ನೊಂದು ಮಗಳನ್ನೋ ಕಡಿಮೆ ಮಾಡಿ. ಯಾರು ಬೇಡ ಅಂದವ್ರಪ್ಪ? ನೀವು ನಾವು ಅಯೋಗ್ಯರ ಥರ ಆಡಿದ್ರೆ ಅವರು ಇನ್ನೊಂದು ಡಬಲ್ ಅಯೋಗ್ಯರ ಥರ ಅವ್ರು ಆರ್ಗನೈಸ್ ಮಾಡ್ತಾರೆ. ಹಾರ ನೋಡ್ತಿದ್ದೀರಿ, ಅವ್ರು ಶಿಬಿ ಅಂತ ಕೂತ್ಕೊಂಡಿದ್ದೀರಿ. ವೀಲ್ ಎಲ್ಲ ಆಯ್ತಪ್ಪ, ವೀಲಿಂಗ್ ಆದ್ಮೇಲೆ ಅವ್ನು ಸಾಯ್ಲಿಲ್ವಾ? ಸಾಯ್ಬೇಕಾಗಿತ್ತು ಅವನಿಬ್ರು. ಆಯ್ತು, ಸತ್ತಿಲ್ಲ. ಅದರಲ್ಲಿ ಇದ್ರಲ್ಲಿ ಸತ್ರು ಅನ್ಯಾಯವಾಗಿ ಮಾಡಿದ್ರಿ. ಎಲ್ಲ ಸಂತೋಷ ಸಂಭ್ರಮ ಆಗಲಿ. ಇವತ್ತು ದಿಢೀರನೇ ವಿಜಯೋತ್ಸವನ ಆಚರಣೆಗೆ ಇಟ್ಕೊಂಡ್ರು ಇವರು. ಪರಿಣಾಮ ಬಂದು ಸೇರಿದ್ರು ಜನ. ಟಿಕೆಟ್ ಇಲ್ಲ, ಪಕೆಟ್ ಇಲ್ಲ, ಪುಕಟೆ ಅಂತ ಹೇಳಿದ್ರು. ಬಂದರು ಜನ. ಸರಿ, ಕ್ರೀಡಾಂಗಣಕ್ಕೆ KC ಒಳಗೋಗೋಕ್ಕೆ ಗೇಟ್ಗಳೆಲ್ಲ ಇವೆ. ಗೇಟ್ಗಳೆಲ್ಲ ತೆಗಿಲಿರುವಂತೆ, ಅದೊಂದು 4 ಗೇಟ್ ತೆಗೆದ್ರಂತೆ, 4 ಗೇಟ್ ಒಳಗೆ ಬೀಳಿರುವಂತೆ. ಮತ್ತು ಆ ಕಚಡಗಳು ಅವ್ನು ಯಾವನು ಗೇಟ್ ತೆಗಿಯೋನು ಅಂತ ಪ್ರಭೂತಿ ನನಗೆ ಗೊತ್ತಿಲ್ಲ. ಪೊಲೀಸ್ನವನು, KSC ಏನವನು, ಆ ಫ್ರಾಂಚೈಸಿ ಕಡೆಯವನು, ಅವ್ನು ಎಳ್ಕೊಂಬಂದು ಬುರ್ಡೆ ನಿಲ್ಲಿಸ್ಬಿಟ್ಟು ಮರಕ್ಕೆ ಜಜ್ಬಿಟ್ಟು ಕತ್ತರಿಸ್ಬಿಡ್ಬೇಕು ಹಂಗೆ ಅವನನ್ನು. ಕಾಮನ್ ಸೆನ್ಸ್ ಬೇಡವಾ? ಎಷ್ಟು 100 ಮ್ಯಾಚ್ಗಳನ್ನ ನೀವು ನಡೆಸಿಲ್ಲ ಅಲ್ಲಿ? ನಿಮ್ಗೆ ಜ್ಞಾನ ಇಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ಸ್ಟೇಡಿಯಂ ಒಳಗಡೆ ಹೆಂಗಿದೆ ಅಂತ? ಏನು ಆ ಗೇಟು ಚಿಕ್ಕದು ದೊಡ್ಡದು ಅನ್ನೋದು ಇವತ್ತಾಯ್ತಾ? ನಂಬರ್ 1. ನಂಬರ್ 2, IPL ಮ್ಯಾಚ್ ಮಧ್ಯಾಹ್ನ 12 ಗಂಟೆಗೋ 1 ಗಂಟೆಗೋ ಕ್ರೌಡ್ ಒಳಗೆ ಬಿಡ್ತೀರಿ. ಇಲ್ಲಿ ಮಣ್ಣು ತಿನ್ನಕ್ಕೆ 3 ಗಂಟೆವರೆಗೂ ಕಾಯ್ತಾ ಇದ್ರಾ? ಓಪನೇ ಮಾಡಿರಲಿಲ್ಲ, ಜನರಿಗೆ ಇನ್ನೂ ಕನ್ಫ್ಯೂಸ್ ಇತ್ತು, ನಮ್ಮನ್ನು ಬಿಡ್ತಾರಾ ಇಲ್ವಾ ಕಾಯ್ತಾ ಇದ್ರಾ? 3 ಗಂಟೆವರೆಗೂ ಕತೆ ಕಾಯ್ತಾ ಇದ್ರ ಎಲ್ಲರೂ. ಹಾಗಾದ್ರೆ ಯಾರದು? ಅವನು ನೀ ಎಳಪ್ಪ ಒಂದು ಹೊಡಿಬೇಕು. ಹೆಂಗೆ ಹೊಡಿಬೇಕು ಅಂದರೆ ಅವ್ನ ಕೈ ಹಿಂಗೆ ಹಿಡ್ಕೊಂಡು ಲೆಕ್ಕ ಹಾಕಬೇಕು ಹಲ್ಲುಗಳನ್ನು. ಹಂಗೆ ಹೊಡಿಬೇಕು ಅವನಿಗೆ. ಆ ತೀರ್ಮಾನ ಮಾಡ್ದವನಿಗೆ ಅನ್ಯಾಯವಾಗಿ ಸಾಯಿಸಿದ್ರಿ. ಹಾಂ ಸರಿ, ಪೊಲೀಸ್ನವ್ರು ಲಾಠಿ ಬೀಸಿದ್ರು. ಜನ ಹೆಚ್ಚಾನೇ ಇದ್ರು. ಜನ ಬರ್ತಾನೇ ಇದ್ದಾರೆ ಬೆಳಗ್ಗೆಯಿಂದ. 11 ಗಂಟೆಗೆ ಶುರು ಆಗಿದ್ದು, ಬರ್ತಾನೇ ಇದ್ದಾರಪ್ಪ ನಿಮಗೆ. ಆದರೆ ಪೊಲೀಸ್ನವ್ರು ಮಾತ್ರ ಅಲರ್ಟ್ ಆಗೇ ಇಲ್ಲ. ಇದರಲ್ಲಿ ತಿಪ್ಪೆ ಸಾರಿಸ್ತಾ ಇದ್ದಾರೆ. ಇಷ್ಟು ಬರಲ್ಲ ಅನ್ಕೊಂಡು ಹೇಳಿ ಎಲ್ಲೋಯ್ತು ನಿಮ್ಮ ಇಂಟೆಲಿಜೆನ್ಸ್? ಈಗ ಹೇಳಿ ಅಲ್ಲಿ ಕೇಳ್ತಿದ್ರಲ್ಲಪ್ಪ ಎಲ್ಲ ಅವತ್ತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಿದ್ರಲ್ಲ. ಇದೇನಿದು ಫೇಲ್ಯೂರ್ ಅಲ್ಲದೆ ನಿಮ್ಮ ಸರ್ಕಾರಕ್ಕೆ? ಈಗ ನಿಮ್ಮ ಪೊಲೀಸ್ನವ್ರಿಗೂ ಗೊತ್ತಾಗಲಿಲ್ವಾ ಯಕ್ಕಮಕ್ಕ ಬರ್ತಿದ್ದಾರೆ ಜನ ಇಲ್ಲಿ ಅಂತ? ಅವ್ರು ಎಲ್ಲಿ ತಡಿಬೇಕು? ಬೇರೆ ರಾಜಕೀಯ ಇದ್ದಾದ್ರೆ ಕೆಂಗೇರಿಯಲ್ಲಿ ತಡೀತೀರಿ, ಕಂಟ್ರೋಲ್ ಮಾಡಕ್ಕೆ. ಯಾವುದೋ ಒಂದು ಗೇಟ್ ತೆಗೆದ್ರು, ಹಾರಿದ್ರು ಜನ ಅಲ್ಲಿಗೆ. ಹಾರಿದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದರು. ಒಬ್ಬೊಬ್ಬರಾಗಿ ಮಲ್ಕಂಡು ಮೇಲಕ್ಕೆ ಶಿವ ಅಂತ ಹೋದರು. ಅಷ್ಟೇ ಆಗಿತ್ತು ಕೆಲಸ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ, ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಮತ್ತು ಮಣಿಪಾಲದ ಆಸ್ಪತ್ರೆಯಲ್ಲಿ ಒಬ್ಬರು ಈಗ ಮೃತಪಟ್ಟಿದ್ದು. ಮುಖ್ಯಮಂತ್ರಿಗಳೇನೋ ಬಿಟ್ಟಂಗಿದೆ. 3 ಲಕ್ಷ ಸೇರ್ಬಿಟ್ಟಿದ್ರು ಸ್ಟೇಡಿಯಂ ಅಂತ. ನನಗೆ ಕಾಣಲಿಲ್ಲ ಅಲ್ಲಿ 3 ಲಕ್ಷದ್ದೆಲ್ಲ ಕ್ರೌಡು. ವಿಧಾನಸೌಧ ಹತ್ರ ಒಂದಂತೆ, ಇಲ್ಲಿ ಇಲ್ಲ. ನನ್ನ ಪ್ರಕಾರ ಅಲ್ಲಿ ಸ್ಟೇಡಿಯಂ ಹತ್ರನೂ 1 ಲಕ್ಷ ಜನ ಇದ್ರು. ಲಕ್ಷದ 1.5 ಲಕ್ಷ ಜನ ಒಳಗಡೆ ಇರೋರನ್ನ ಬಿಟ್ಟು ಇರ್ಬೋದೇನೋ. ಆವೇಶ ಮತ್ತು ಅದರ ಇದನ್ನ ನೋಡ್ಬಿಟ್ಟಾಗಲೇ ತಿಳ್ಕೋಬೇಕಾಗಿತ್ತು ಇದು ಆರ್ಡಿನರಿ ಇದ್ದಂಗೆ ಇಲ್ಲ ಇದು ಅನ್ನೋದು ಒಂದು. ಯಾಕಂದ್ರೆ ಎಲ್ಲೆಲ್ಲೋ ನಡೆದಿದೆ. ಎಲ್ಲ ಹುಬ್ಬಳ್ಳಿ ಗ್ರೌಂಡ್ ಅಲ್ಲಂತೆ ಇಲ್ಲಂತೆ ಈ ಥರ ಎಲ್ಲೆಲ್ಲೋ ಕಡೆ. ಎರಡನೇದು, ಆ ಟೀಮ್ನವರು ಬೆಂಗಳೂರಿಗೆ ಬರಬೇಕು ಇವತ್ತು ಅಂದಾಗ, ನೀವು ಬಂದ್ಕೊಳ್ಳಿ, ಇವತ್ತು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಾವು ನಾಳೆ ನಾಳಿದ್ರಲ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ ಕಾರಣ ಇಲ್ಲ, ಆ ಟೀಮಲ್ಲಿ ಇರೋರು 2-3 ಜನ ಅದೆಲ್ಲ ಫಾರಿನ್ಗೆ ಹೋಗ್ಬಿಡ್ಬೇಕು, ಅವರೆಲ್ಲ ಹೋಗ್ಕೊಳ್ಳಿ, ಅವರು ಹೋಗ್ಕೊಳ್ಳಿ. ಅವರು ವಿರಾಟ್ ಕೊಹ್ಲಿ ಅವರಿಗೆ ಬೆಂಗಳೂರಿನ ಬಗ್ಗೆ ಪ್ರೀತಿ ಇರೋದ್ರಿಂದ ಅವ್ರು ಒಂದಿನ ದಯವಿಟ್ಟು ಉಳ್ಕೊಳ್ಳಿ, ಮಾಡೋಣ, ಒಂಚೂರು ತಯಾರಿ ಮಾಡ್ಕೊಂಡು ಮಾಡೋಣ ಅಂತ ಹೇಳಬೇಕಾಗಿತ್ತು. ಪ್ರಚಂಡ ಮಿಸ್ಟೇಕ್ ಹೇಳ್ತೀನಿ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ದು ಯಾಕೆ ಮಾಡಿದ್ರಿ ಆ ಕಾರ್ಯಕ್ರಮನ? ಅಲ್ರಪ್ಪ, ಕೆಂಪೇಗೌಡ ಪ್ರಶಸ್ತಿ ಕಾರ್ಯಕ್ರಮ ಬೆಟರ್ ಮಾಡ್ತೀರಲ್ಲಪ್ಪ ಚೆನ್ನಾಗಿ.
ಇದಕ್ಕಿಂತ ಚೆನ್ನಾಗಿ ಮಾಡ್ತೀರಲ್ಲ. ಫ್ರಂಟಲ್ಲಿ ಒಂದು ಕುರ್ಚಿ ಹಾಕಿ ಎಲ್ಲರಿಗೂ ಕಾಣೋ ಥರ ಒಂದು ಹಾರ ಹಾಕಿ, ಒಂದು ಟಪ್ಪಿ ಹಾಕಿ, ಒಂದು ಪೇಟ ಹಾಕಿ. ಯಾರಿಗೆ ಸನ್ಮಾನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾರಿಗೂ ಮಾಡಿದ್ರಿ ಆ ಸನ್ಮಾನನ? ಏನಕ್ಕೆ ಮಾಡಿದ್ರಿ? ಯಾರು ತೆಬಲ್ ತೀರ್ಸ್ಕೊಳಕ್ಕೆ ಕಾರ್ಯಕ್ರಮ ಡಿಸೈಡ್ ಮಾಡಿದ್ರಿ? ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಬರಕ್ಕೆ, ಅವ್ರವ್ರ ಕೈ ಕುಲುಕ್ಸಕ್ಕೆ ಫೋಟೋ ತೆಗ್ದು ದುರಂತ ನೋಡ್ಕೊಳ್ಳಿ. ಸರ್ಕಾರದ ದುಟ್ಟದಲ್ಲಿ ವಿಧಾನಸೌಧದ ಬಳಿ ಕುಟುಂಬದ ಕಾರ್ಯಕ್ರಮ ಮಾಡಿದ್ರಿ ಅಥವಾ ಅಧಿಕಾರಿಗಳ ಕಾರ್ಯಕ್ರಮ ಮಾಡ್ಕೊಳ್ಳಿ.